ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀನಿಧಿ ಕುಕಿಂಗ್ ಚಾನಲ್. ಇವತ್ತು ಹಸಿ ಕಾಳಿಂದ ಒಂದು ಉಪ್ಪು ಸಾಂಬಾರನ್ನ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಮಸಾಲೆ ಸಾಂಬಾರು, ಬಾತು ಎಲ್ಲ ತಿಂದು ತುಂಬಾ ಬೇಜಾರಾಗಿದ್ದರೆ ಪ್ಲೇನಾಗಿ, ತಿಳಿಯಾಗಿ, ಹಾಗೆ ಆರೋಗ್ಯಕರವಾಗಿ ಒಂದು ಉಪ್ಪು ಸಾಂಬಾರನ್ನ ಮಾಡಿ ಊಟ ಮಾಡಿದ್ರೆ ಮುದ್ದೆ, ಅನ್ನ ಸಾಂಬಾರು ಎಲ್ಲ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಬಿ ಪಿ ಶುಗರು ಇರೋರಿಗೆ ಈ ಥರ ವಾರಕ್ಕೆ 2-3 ಸಲ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು. ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನು ಇಲ್ಲಿಂದು ಕುಕ್ಕರಿಗೆ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇಲ್ಲಿ ಒಂದು ಅರ್ಧದಿಂದ 3/4 kg ಹಸಿ ತೊಗರಿಕಾಯಿನ ನಾನು ಎಡೆದು ಹಾಕೋತಾ ಇದ್ದೀನಿ. ಈ ಕಾಳಲ್ಲಿ ಹಸಿರು ಕಾಳುಗಳು ಬರುತ್ತೆ, ಹಾಗೆ ಸ್ವಲ್ಪ ಕಂದು ಬಣ್ಣದ ಕಾಳುಗಳು ಇರುತ್ತೆ. ಇದಕ್ಕೆ 1 ಹಿಡಿಯಾಗಷ್ಟು ಹಸಿಮೆಣಸಿಕಾಯಿನ ತೊಳೆದು ಹಾಕೋತಾ ಇದ್ದೀನಿ. ಇಲ್ಲಿ ಅಕ್ಕಿನ ನಾನು ಒಂದು ಸಲ ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡ್ಕೋತಾ ಇದ್ದೀನಿ ಅಕ್ಕಿನ. ಈ ಉಪ್ಪು ಸಾಂಬಾರು ತುಂಬಾ ನೀರು ಥರ ಆಗಿಬಿಡುತ್ತೆ. ಸೊ ಈ ಅಕ್ಕಿ ತೊಳೆದ ನೀರಲ್ಲಿ ತುಂಬಾ ಪೌಷ್ಟಿಕಾಂಶಗಳಿರುತ್ತೆ. ಇದನ್ನು ಕೂಡ ಹಾಕ್ಕೊಳ್ಳೋಣ. ನಾನು ಇದನ್ನು ವಾಶ್ ಮಾಡಿ ಒಂದು ಸಲ ಮೊದಲನೇ ನೀರನ್ನು ಚೆಲ್ಲಿದ್ದೀನಿ. ಈಗ ಸೆಕೆಂಡ್ ಟೈಮ್ನು ನೀರನ್ನು ಹಾಕೋತಾ ಇದ್ದೀನಿ. ಇದು ಅಕ್ಕಿಲಿರುವಂಥ ಕಂಟೆಂಟ್ಸ್ ಎಲ್ಲ ನೀರಲ್ಲಿ ಸೇರುತ್ತೆ. ಇದನ್ನು ನಾವು ಉಪ್ಪು ಸಾಂಬಾರಿಗೆ ಸೇರಿಸ್ಕೊಳ್ಳೋಣ. ಒಂದು ಸಲ ವಾಶ್ ಮಾಡಿ ಸುರಿದು ಬಿಡಬೇಕು. ಆಮೇಲೆ 2ನೇ ಸಲ ನೀರನ್ನು ನಾವಿಲ್ಲಿ ಉಪ್ಪು ಸಾಂಬಾರಿಗೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಾವು ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಕಾಳು ಎಲ್ಲ ಚೆನ್ನಾಗಿ ಬೇಯೋ ತನಕ ಕೂಗಿಸ್ಕೋಬೇಕು. ಏನಪ್ಪ ಉಪ್ಪು ಸಾಂಬಾರು ಯಾರಿಗೂ ಮಾಡೋಕ್ಕೆ ಬರಲ್ವಾ ಅಂತ ಕೇಳ್ಬೋದು. ಹೊಸ್ದಾಗಿ ಯಾರು ಕಲಿತಿರ್ತೀರ ಅಡುಗೆ ಅವರು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ. ಈಗ ಇಲ್ಲಿ ಬೆಂದು ರೆಡಿಯಾಗಿದೆ ನೋಡಿ. ಕಲರು ಸ್ವಲ್ಪ ಚೇಂಜ್ ಆಗಿರುತ್ತೆ, ಯಾಕೆಂದರೆ ಕಾಳುಗಳಲ್ಲಿ ಸ್ವಲ್ಪ ಬೇರೆ ಕಂದು ಬಣ್ಣದ ಕಾಳುಗಳು ಇರುತ್ತೆ. ಸೊ ಹಾಗಾಗಿ ಕಲರು ಚೇಂಜ್ ಆಗುತ್ತೆ. ಈಗ ಹಸಿಮೆಣಸಿಕಾಯಿಗಳು ಕೂಡ ಇಲ್ಲೇ ಬೆಂದಿರುತ್ತೆ. ಈಗ ಈ ಹಸಿಮೆಣಸಿಕಾಯಿಗಳನ್ನೆಲ್ಲ ತಗೊಂಡು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು, ಉಪ್ಪು, ಜೀರಿಗೆ, ಸ್ವಲ್ಪ ಮೆಣಸು, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ನಾವು ರುಬ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕೋಬೇಕು. ಇದು ಉಪ್ಸಾರು ಖಾರ ರೆಡಿಯಾಗಿದೆ. ಇದನ್ನು 2 ಸ್ಪೂನಷ್ಟು ಉಪ್ಪು ಸಾಂಬಾರಿಗೆ ಸೇರಿಸ್ಕೊಳ್ಳೋಣ. ಇಲ್ಲಿ ನೋಡಿ, ಈ ಥರ ಉಪ್ಪು ಸಾಂಬಾರು ಖಾರನ ಮಾಡಿಟ್ಕೊಂಡ್ರೆ ಇದು ರೊಟ್ಟಿಗೆ, ಚಪಾತಿಗೆ ತುಪ್ಪ ಹಾಕ್ಕೊಂಡು ನೆಂಚ್ಕೊಂಡು ತಿನ್ನೋದಕ್ಕೆ ಏನೂ ಇಲ್ಲದೇ ಇದ್ದಾಗ ಇದನ್ನೇ ಉಪಯೋಗಿಸ್ಕೋಬೋದು. ಹಾಗೆ ಬಿಸಿ ಅನ್ನಕ್ಕೂ ಕೂಡ ಸ್ವಲ್ಪ ತುಪ್ಪ ಹಾಕ್ಕೊಂಡು, ಖಾರ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ಈಗ ಇಲ್ಲೊಂದು ಒಗ್ಗರಣೆನ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಸಿವೆನ ಸೇರಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿ ಎಲ್ಲ ಚೆನ್ನಾಗಿ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು. ಇದು ತುಂಬಾ ಬೇಗ ಆಗುತ್ತೆ. ಹಸಿ ಕಾಳು ಟೈಮಲ್ಲಿ ಒಂದೇ ಥರ ಮಾಡ್ಕೊಂಡು ತಿನ್ನೋದು ಬದಲು ಈ ರೀತಿಯೂ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಬಿ ಪಿ ಇರೋರಿಗೆಲ್ಲ ಮಸಾಲೆ ಪದಾರ್ಥಗಳು ಜಾಸ್ತಿ ತಿನ್ನಬಾರ್ದು. ಸೊ ಹೀಗೆ ಪ್ಲೇನ್ ಸಾಂಬಾರುಗಳನ್ನ ಮಾಡಿ ಊಟ ಮಾಡಿದ್ರೆ ಆಹಾರ ಚೆನ್ನಾಗಿ ಸೇರುತ್ತೆ. ಈಗ ಒಣಮೆಣ್ಸಿಕಾಯಿನ ಹಾಕ್ಕೊಂಡು ಈ ಒಗ್ಗರಣೆನ ಸಾಂಬಾರಿಗೆ ಹಾಕ್ಕೊಳ್ಳೋಣ. ಈಗ ನೋಡಿ, ಮಿಕ್ಸ್ ಮಾಡ್ತಾಯಿದ್ರೆ ತುಂಬಾ ಬೇಗ ಸೂಪರ್ ಟೇಸ್ಟಿಯಾಗಿರೋ ಇದಕ್ಕೆ ಹಳೆ ಕಾಲದಲ್ಲಿ ಸ್ವಲ್ಪ ಹಾಲನ್ನು ಸೇರಿಸ್ತಾಯಿದ್ರು. ಬಟ್ ನಾನಿಲ್ಲಿ ಹಾಲನ್ನು ಸೇರಿಸಿಲ್ಲ. ಒಂದು ಅರ್ಧ ಲೋಟದಷ್ಟು, ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ಲೋಟ ಹಾಲು ಸೇರಿಸ್ತಾರೆ. ತುಂಬಾ ರುಚಿಯಾಗಿರುತ್ತೆ. ಮುದ್ದೆ ಮಾಡಿಕೊಂಡು ಊಟ ಮಾಡ್ತಾಯಿದ್ರೆ ತುಂಬಾ ಸೂಪರಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.